ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು TET ಸಿಲೆಬಸ್ ಹೇಗೆ 2025 ಹೇಗೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಹೇಗೆ ಪೇಪರ್ಗಳಿರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟೋ ಜನಗಳು ಫಸ್ಟ್ ಟೈಮು TETನ ಬರಿತಾ ಇರ್ತೀರ, ಕೆಲವರು ಆಲ್ರೆಡಿ ಬರ್ತಿರ್ತೀರ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ಬರೆಯೋರಿಗೆ ಸ್ವಲ್ಪ ಹೇಗೆ ಇರುತ್ತೆ ಅಂತ ಪೇಪರು ಡೀಟೇಲ್ ಆಗಿ ಈ ವಿಡಿಯೋನ ನೋಡಿಕೊಂಡು ಅಂದರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಪೇಪರ್ 1 ಅಂತ ಪೇಪರ್ 2 ಅಂತ ಹೇಳ್ಕೊಂಡು 2 ಪೇಪರ್ಗಳಿರುತ್ತೆ. ಟೋಟಲ್ಲು 150 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಒಂದಿಷ್ಟು ಜನಕ್ಕೆ ಆಸ್ಪಿರೆಂಟ್ಸ್ಗೆ, ಪೇಪರ್ 2 ಒಂದಿಷ್ಟು ಆಸ್ಪಿರೆಂಟ್ಸ್ಗೆ. ಯಾರ್ಯಾರಿಗೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಪೇಪರ್ 1 ಫಾರ್ ಕ್ಲಾಸಸ್ 1 to 5 ಇದನ್ನು ಪ್ರೈಮರಿ ಸ್ಟೇಜ್ ಅಂತ ಕರಿತೀವಿ. ಸೊ ಪ್ರೈಮರಿ ಸ್ಟೇಜ್. ಸೊ ಕ್ಲಾಸಸ್ 1 to 5ಗೆ ಯಾರ್ಯಾರು ಮಾಡ್ತೀರ ನೋಡಿ, ಅವರಿಗೆ 1 to 5 ಪೇಪರ್ 1ನ ಬರೀಬೇಕಾಗತ್ತೆ. ಇವರು BEd ಇಲ್ಲ, DEdನ ಮಾಡಿರಬೇಕಾಗತ್ತೆ. DEd ಯಾರ್ಯಾರು DEd ಮಾಡಿರ್ತೀರ ನೋಡಿ, ಅವರಿಗೆ ಪೇಪರ್ 1 ಬರುತ್ತೆ. ಸೊ ಫಾರ್ ದ ಕ್ಲಾಸಸ್ 1 to 5. ಸೊ ಇದು ಪ್ರೈಮರಿ ಸ್ಟೇಜ್ ಆಗಿರುತ್ತೆ. ಸೊ ಈಗ ನಾವು ಪೇಪರ್ 2 ಯಾರ್ಯಾರು ಬರೀಬೇಕು ಅಂದರೆ, ಪೇಪರ್ 2 ಯಾರ್ಯಾರು BEd ಮಾಡಿರ್ತೀರಲ್ವ, ಡಿಗ್ರಿ ಪ್ಲಸ್ BEd ಮಾಡಿರ್ತೀರಲ್ವ, ಅವರು ಪೇಪರ್ 2 ಅನ್ನು ಬರೀಬೇಕಾಗತ್ತೆ ಫಾರ್ ದ ಕ್ಲಾಸಸ್ 6 to 8. ಇದನ್ನು ಹೈಯರ್ ಪ್ರೈಮರಿ ಕ್ಲಾಸಸ್ಗೆ ನಾವು ಟೀಚ್ ಮಾಡಬೇಕಾಗತ್ತೆ. ಯಾರ್ಯಾರು ಪೇಪರ್ 1 ಬರೀತಿರೋ ಅವರು ಫಾರ್ ದ ಕ್ಲಾಸಸ್ 1 to 5ಗೆ ಟೀಚ್ ಮಾಡ್ಲಿಕ್ಕೆ ಹೋಗ್ತೀರಾ. ಯಾರ್ಯಾರು ಪೇಪರ್ 2ನ ಬರೀತೀರಾ ಅವರು 6 to 8ಗೆ ಹೈಯರ್ ಪ್ರೈಮರಿಗೆ ಬರೀತೀರ. ಸೊ 1, 2 ಪೇಪರ್ ಇರುತ್ತೆ. ಸೊ ನೀವು ಯಾವುದು ಎಜುಕೇಷನ್ ನಿಮ್ದು ಯಾವುದಾಗಿದೆ, DEd ಆದರೆ ನೀವು ಫಾರ್ ದ ಕ್ಲಾಸಸ್ 1 to 5 ಹೋಗ್ತೀರಾ, ಆ ಪೇಪರ್ 1ನ ಬರೀಬೇಕಾಗತ್ತೆ. ಯಾರ್ಯಾರು BEd ಮಾಡಿರ್ತೀರಾ ಅವರು ಡಿಗ್ರಿ ಪ್ಲಸ್ BEd ಮಾಡಿರ್ತೀರಲ್ಲ, ಅವರು ಪೇಪರ್ 2ನ ಬರೀಬೇಕಾಗಿರುತ್ತೆ ಫಾರ್ ದ ಹೈಯರ್ ಪ್ರೈಮರಿ. ನೆಕ್ಸ್ಟ್ ಹೋಗೋಣ. ಸೊ ಇದು ನಮಗೆ ಯಾವ್ಯಾವ ಪೇಪರ್ ಇರುತ್ತೆ ಅಂತ ಗೊತ್ತಾಗತ್ತಲ್ವ. ಈಗ ನೋಡೋಣ, ಪೇಪರ್ 1ನಲ್ಲಿ ಅಂದರೆ ಯಾರ್ಯಾರು DEd ಮಾಡಿರ್ತೀರ ನೋಡಿ, ಅವರಿಗೆ ಪೇಪರ್ 1ನಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಹೇಗೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಸೊ ಪೇಪರ್ 1ನಲ್ಲಿ ಟೋಟಲ್ಲು 5 ಸಬ್ಜೆಕ್ಟ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಲ್ಲದು ಕೂಡ. ಮಾರ್ಕ್ಸ್ ಕೂಡ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಟೋಟಲ್ 150 ಮಾರ್ಕ್ಸ್ಗೆ ನಾವು ಎಕ್ಸಾಮ್ ಬರಿತೀವಿ, 150 ಮಾರ್ಕ್ಸ್ಗೆ. ಸೊ ನೋಡ್ತಾ ಹೋಗೋಣ ಏನೇನು ಸಬ್ಜೆಕ್ಟ್ ಇರುತ್ತೆ ಇಲ್ಲಿ ಅಂತ ಹೇಳ್ಕೊಂಡು. ಸೊ ನೋಡಿ, ಫಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಲಾಜಿ ಅಂತ ಇರುತ್ತೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಲಾಜಿ. ಇದು 30 ಮಾರ್ಕ್ಸಿಗೆ ಬರುತ್ತೆ. ಸೊ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಇದರಲ್ಲಿ 30 ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಈಸ್ ಅ ಕಾಮನ್ ಫಾರ್ ಪೇಪರ್ 1ನಲ್ಲೂ ಇರುತ್ತೆ, ಪೇಪರ್ 2ನಲ್ಲೂ ಇರುತ್ತೆ. ಸೊ ಯಾರ್ಯಾರು DEd ಮಾಡಿರ್ತೀರೋ ಅವರು ಕೂಡ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಲಾಜಿ ಬರೀಲೇಬೇಕು. ಯಾರ್ಯಾರು BEd ಮಾಡಿರ್ತೀರ ನೋಡಿ, ಅವರು ಕೂಡ ಈ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಚೈಲ್ಡ್ ಸೈಕಾಲಜಿ ಆಲ್ರೆಡಿ ನೀವು ಓದಿರ್ತೀರ. ಸೊ ಹೆಚ್ಚಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಲ್ಯಾಂಗ್ವೇಜ್ ಒನ್. ಸೊ ಲ್ಯಾಂಗ್ವೇಜ್ 1 ಯಾವಾಗಲೂ ಇಂಗ್ಲೀಷ್ ಇರುತ್ತೆ. ಆ್ಯಂಡ್ ಲ್ಯಾಂಗ್ವೇಜ್ 2 ಈಸ್ ಆಪ್ಷನಲ್ ಅಂದರೆ ಇದರಲ್ಲಿ ಹಿಂದಿ ಬರ್ಬೋದು, ಕನ್ನಡ ಬರ್ಬೋದು, ಈ ಥರ. ಸೊ ಲ್ಯಾಂಗ್ವೇಜ್ 1 ಕೂಡ 30 ಮಲ್ಟಿಪಲ್ ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸಿಗೆ. ಆ್ಯಂಡ್ ಲ್ಯಾಂಗ್ವೇಜ್ 2 ನೋಡಿ, ಲ್ಯಾಂಗ್ವೇಜ್ 2 ಕೂಡ 30 ಮಾರ್ಕ್ಸಿಗೆ ಆ್ಯಂಡ್ 30 ಕ್ವಶನ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ ಅವರಿಗೆ. ಸೊ ಮ್ಯಾಥಮೆಟಿಕ್ಸ್ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ DEdಲ್ಲಿ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಕೂಡ 30 ಮಾರ್ಕ್ಸಿಗಿರುತ್ತೆ. ಸೊ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಎನ್ವೈರ್ಮೆಂಟಲ್ ಸ್ಟಡೀಸ್, EVS ಅಂತ ಹೇಳ್ತೀವಲ್ವ ಇವಾಗ ನಾವು. ಸೊ ಎನ್ವೈರ್ಮೆಂಟಲ್ ಸ್ಟಡೀಸ್ ಕೂಡ ಇರುತ್ತೆ. ಸೊ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ಗೆ. ಟೋಟಲ್ಲು 150 ಮಾರ್ಕ್ಸ್ಗೆ ಇರುತ್ತೆ. ಸೊ 150 ಮಾರ್ಕ್ಸ್ಗೆ ಕ್ವಶನ್ ಇರುತ್ತೆ. ಸೊ 150 ಮಾರ್ಕ್ಸ್ಗೆ ನಾವು
55% ತೆಗಿಲೇಬೇಕು, ಅಂದರೆ ಆಲ್ಮೋಸ್ಟ್ 90 ಮಾರ್ಕ್ಸು. ಸೊ ಇದು GMಗೆ, ಜನರಲ್ ಕೆಟಗರಿಗೆ. ಉಳಿದಿದ್ದ ಕೆಟಗರಿಗೆ ಉಳಿದಿದ್ದ ಕೆಟಗರಿಗೆ ಐ ಥಿಂಕ್ 83 ಮಾರ್ಕ್ಸ್ ಕಟ್ಟೆ, ಇನ್ನೂ ಸ್ವಲ್ಪ ಕಮ್ಮಿ ಇರುತ್ತೆ, ಕಟ್ ಆಫ್ ಆಗಿರುತ್ತೆ. ಸೊ ನೀವು ಅದನ್ನೆಲ್ಲ ಇಟ್ಕೊಂಡ್ಲೇಬೇಡಿ, 90 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಸ್ಕೋರ್ ಮಾಡೋದ್ರ ಬಗ್ಗೆ ಇಟ್ಕೊಳ್ಳಿ. 90 ಮಾರ್ಕ್ಸ್ ಮೇಲೆ ಬಂದರೆ 90 ಮಾರ್ಕ್ಸ್ ಮೇಲ್ಗಡೆ ಬಂದರೆ ನಾವು ಪಾಸ್, TET ಪಾಸ್ ಅಂತ ಇಟ್ಕೊಳ್ಳಿ. ಆಮೇಲೆ ಕೆಟಗರಿ ಇದನ್ನೆಲ್ಲ ಯೋಚನೆ ಮಾಡ್ಬೋದು. ಬಟ್ ಫಸ್ಟ್ ನೀವು ಓದುವಾಗ ನೀವು 90 ಮಾರ್ಕ್ಸ್ಗಲ್ಲ 125 ಅಬೋವ್ ತೆಗಿತೀನಿ ಅಂತ ಹೇಳ್ಕೊಂಡು ನೀವು ಮೈಂಡನ್ನು ಫಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇದು ಆ್ಯಕ್ಚುಲಿ GPSTRಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ಓದಬೇಕಾಗತ್ತೆ. ನೆಕ್ಸ್ಟ್ ನಾವು ಬರೋಣ ಪೇಪರ್ 2ಗೆ. ಪೇಪರ್ 2ಗೆ ಯಾರ್ಯಾರು ಬರಿಬೇಕಂದ್ರೆ ಇದನ್ನು BEd ಮಾಡಿದವರು, ಯಾರ್ಯಾರು BEd ಮಾಡಿರ್ತೀರ ನೋಡಿ, ಇದರಲ್ಲಿ ಸಬ್ಜೆಕ್ಟ್ಸ್ಗಳು ಬರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು BEd ಮಾಡಿರ್ತೀರ ನೋಡಿ ಅವರು ಇದನ್ನು ಪೇಪರ್ 2ನ ಬರಿಬೇಕಾಗಿರುತ್ತೆ. ಸೊ ಪೇಪರ್ 2ನಲ್ಲಿ ಹೇಗೆ ಸಬ್ಜೆಕ್ಟ್ ಇರುತ್ತೆ ಅಂದರೆ, ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಲಾಜಿ 30 ಮಾರ್ಕ್ಸಿಗೆ ಇರುತ್ತೆ. ಸೊ 30 ಕ್ವಶನ್ ಇರುತ್ತೆ 30 ಮಾರ್ಕ್ಸಿಗೆ. ಆ್ಯಂಡ್ ಲ್ಯಾಂಗ್ವೇಜ್ 1 ಇರುತ್ತೆ, ಇದು ಕೂಡ 30 ಮಾರ್ಕ್ಸಿಗೆ ಆ್ಯಂಡ್ 30 ಕ್ವಶನ್ಸ್ ಇರುತ್ತೆ. ಸೊ ಆ್ಯಂಡ್ ಮೂರನೇದು ಏನಿರುತ್ತೆ ಅಂದರೆ ಲ್ಯಾಂಗ್ವೇಜ್ 2. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಲ್ಯಾಂಗ್ವೇಜ್ 1 ಇರ್ಬೋದು, ಲ್ಯಾಂಗ್ವೇಜ್ 2 ಇರ್ಬೋದು, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇರ್ಬೋದು, ಏನಂತ ಹೇಳ್ಕೊಂಡು ಇದು ಕಾಮನ್ ಸಬ್ಜೆಕ್ಟ್ಸ್. ಸೊ ಇಲ್ಲಿ BEd ಮಾಡಿದವರಿಗೆ 2 ಮೆಥಡ್ ಅವ್ರು ಬರ್ತೀರಾ. ಒಂದು PM ಮೆಥಡ್, PMCB ಮೆಥಡ್. ಇವರೆಲ್ಲರೂ ಕೂಡ ಇಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸಿಗೆ ಬರ್ತೀರಾ. ಆ್ಯಂಡ್ ಸೋಷಿಯಲ್ ಟೀಚರ್ ಅಂತ ಇನ್ನೊಬ್ಬರು ಬರ್ತೀರಾ, ಸೋಷಿಯಲ್ ಟೀಚರ್ಸ್ ಏನು ಬರ್ತೀರಾ ಇಲ್ಲಿ, ಸೋಷಿಯಲ್ ಸ್ಟಡಿನ ಓದೋರು ಟೀಚರ್ಸ್ ಇಲ್ಲಿ ಬರ್ತೀರಾ. ಸೊ ನೋಡಿ, ಬೋತ್ ಮ್ಯಾಥಮೆಟಿಕ್ಸ್ ಟೀಚರ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗಳಿಗೆ ಹೇಗೆ ಅಂತಂದರೆ, ಇಬ್ಬರಿಗೂ ಇಲ್ಲಿ ಕಾಮನ್ ಸಬ್ಜೆಕ್ಟ್ ಯಾವುದಾದ್ರು ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಕಾಮನ್ ಆಗಿರುತ್ತೆ, ಲ್ಯಾಂಗ್ವೇಜ್ 1 ಈಸ್ ಆಲ್ಸೋ ಕಾಮನ್ ಆಗಿರುತ್ತೆ, ಲ್ಯಾಂಗ್ವೇಜ್ 2 ಈಸ್ ಆಲ್ಸೋ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಡಿವೈಡ್ ಆಗ್ತಾರೆ ಅವರು. ಹೇಗೆ ಅಂದರೆ, ಯಾರ್ಯಾರು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಆಗ್ತಿರೋ ಅವರಿಗೆ, ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬರುತ್ತೆ, ಅದು 60 ಮಾರ್ಕ್ಸಿಗೆ. ಯಾರ್ಯಾರು ಸೋಷಿಯಲ್ ಸೈನ್ಸ್ ಓದಿರ್ತೀರಲ್ವ BEdಲ್ಲಿ, ಸೊ ಅವರಿಗೆ ಇಲ್ಲಿ ಸೋಷಿಯಲ್ ಸೈನ್ಸ್ ಈಗ ಬರುತ್ತೆ. ಸೊ ಇದು ಕೂಡ 60 ಮಾರ್ಕ್ಸ್ಗೆ. ನೋಡಿ 30 ಫಾರ್ ಈಗ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಏನೇನಿರುತ್ತೆ, ಫಸ್ಟು 30 ಮಾರ್ಕ್ಸ್ಗೆ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಪೆಡಾಲಜಿ ಇರುತ್ತೆ, ನೆಕ್ಸ್ಟ್ ಲ್ಯಾಂಗ್ವೇಜ್ 1 ಇರುತ್ತೆ, ಲ್ಯಾಂಗ್ವೇಜ್ 2 ಇರುತ್ತೆ, ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ 30 ಆ್ಯಂಡ್ 60 ಟೋಟಲ್ 150 ಮಾರ್ಕ್ಸಿಗೆ ಇರುತ್ತೆ. ಯಾರ್ಯಾರು ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಿರೋ ನೋಡಿ, ಅವರಿಗೆ ಏನಿರುತ್ತೆ 30 ಮಾರ್ಕ್ಸಿಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಇರುತ್ತೆ, ಆ್ಯಂಡ್ 30 ಮಾರ್ಕ್ಸಿಗೆ ಲ್ಯಾಂಗ್ವೇಜ್ 1 ಇರುತ್ತೆ, 30 ಮಾರ್ಕ್ಸಿಗೆ ಲ್ಯಾಂಗ್ವೇಜ್ 2 ಇರುತ್ತೆ, ಆ್ಯಂಡ್ ಸೋಷಿಯಲ್ ಸೈನ್ಸ್ ಇರುತ್ತೆ. ಸೊ ಟೋಟಲ್ 30 ಆ್ಯಂಡ್ 60 ಟೋಟಲ್ 150. ಇವರಿಗೂ ಕೂಡ 90 ಮಾರ್ಕ್ಸ್ ಬರಲೇಬೇಕು. 90 ಮಾರ್ಕ್ಸ್ ಬಂದರೆ ಸೊ 90 ಮಾರ್ಕ್ಸ್ಗಿಂತ ನಾವು 50% ಅಂತ ಹೇಳ್ಕೊಳ್ಳಿ. ಸೊ ಬಂದರೆ ಪಾಸ್ ಅಂತ. ನೀವು ಕೂಡ 120+ ಸ್ಕೋರ್ ಮಾಡಬೇಕು, 125+ ಸ್ಕೋರ್ ಮಾಡಬೇಕು ಅಂತ ಹೇಳ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಥಾಟ್ ಇಟ್ಕೊಂಡು ಓದಿ. ಆವಾಗ ಮಾತ್ರ ನಿಮಗೆ ಸೊ ಈಸಿ ಅನಿಸುತ್ತೆ. ಆ್ಯಂಡ್ ಇದು ಪೇಪರ್ 2 ಬಗ್ಗೆ. ಸೊ ಇನ್ನೇನಾದರೂ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರುತ್ತೆ, ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಆಲ್ ಆ್ಯಂಡ್ ಆಲ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್.